ಬಿಜೆಪಿಯಿಂದ ನಿಮ್ಗೆ ಏನಾದ್ರು ಮನವೊಲಿಸೋ ಪ್ರಯತ್ನಗಳು, ಇಲ್ಲ ನೀನ್ ನಿಲ್ಲೇಬೇಕು ಬೆನ್ ತಟ್ಬೇಕು ಆ ತರದಕ್ಕೆ ಏನಾದ್ರು ಬಂತು? ಇಲ್ಲ ಏನು ಒಂದು ದಿನನೂ ಯಾವ ಬಿಜೆಪಿ ಲೀಡರ್ ನಮ್ಮ ಮನೆ ಬರ್ಲಿಲ್ಲ, ಅಥವಾ ಅವರು ಕೂಡ ನೇರವಾಗಿ ಸಂಪರ್ಕ ಮಾಡಿಲ್ಲ, ಅಥವಾ ಕರೆದ್ಬಿಟ್ಟು ನೀನ್ ನಿಲ್ಲು ಏನೋ ಮಾಡ್ತೀವಿ, ಅವೆಲ್ಲ ಊಹಾಪೋಹಗಳು. ಅವೆಲ್ಲ ಆಟೋಮೆಟಿಕಲಿ ಸೃಷ್ಟಿ ಆಯ್ತು ಆ ಸಂದರ್ಭದಲ್ಲಿ. ಆದ್ರೆ ಈಗ ಎಲೆಕ್ಷನ್ ಮುಗಿದ ಮೇಲೆ ಕೆಲವೊಂದು ಸುಳಿವುಗಳು ಬರ್ತಾ ಇದಾವೆ. ಲೈಕ್ ನಿಮ್ಮಂತವ್ರು ಬಿಜೆಪಿ ನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಟ್ ಎಲೆಕ್ಷನ್ ಗಿಂತ ಮುಂಚೆ ಯಾರು ನಮ್ಮನ್ನ ಇನ್ವೈಟ್ ಮಾಡ್ಲಿಲ್ಲ. ಅದು ಒಂದು ಓಪನ್ ಆಗಿ ತೇಜಸ್ವಿ ಸೂರ್ಯ ಒಂದು ಟ್ವಿಟರ್ ಅಲ್ಲಿ ಇನ್ವೈಟ್ ಮಾಡಿದ್ರು, ಅದನ್ನು ಕೂಡ ನಾನು ನಿರಾಕರಿಸಿದ್ದೆ ತುಂಬಾ ವಿನಮ್ರತೆಯಿಂದ. ಬಟ್ ಆ ರೀತಿ ಬಿಜೆಪಿಯಿಂದನೂ ತೊಂದರೆನೂ ಆಗಿಲ್ಲ, ಅಥವಾ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾನು ಕೂಡ ಬಂದಿಲ್ಲ. ಅದು CM ಯಾರೋ ನನಗನ್ಸ್ದಂಗೆ ಹೊನ್ನಾಳಿ HP ಮಂಜಪ್ಪ ಅನ್ಸುತ್ತೆ, ಅದನ್ನ ಸುಳ್ಳು ಹೇಳ್ಬಿಟ್ಟು ಯಾರೋ ಬಂದು ನನ್ನ ಮಧ್ಯರಾತ್ರಿ ಮೀಟ್ ಮಾಡಿದ್ರಂತೆ, ಏನೋ ಡೀಲ್ ಆಗೋಯ್ತು ಅಂತಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಅದನ್ನ CM ಅದನ್ನ ಹೇಳೋದಕ್ಕಿಂತ ಮುಂಚೆ ಮೇ ಬಿ ವೆರಿಫೈ ಮಾಡ್ಬೇಕಿತ್ತು. ಬಟ್ ಆ ರಾಜಕಾರಣ ಆ ಮೊಮೆಂಟ್ ಹಂಗಿತ್ತು. ವಿನಯ್ ಕುಮಾರ್ನ ಸೋಲಿಸ್ಲೇಬೇಕು ಅನ್ನೋದಿತ್ತು. ಆ ವಿನಯ್ ಕುಮಾರ್ ಸೋಲಿಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಒಂದು ಅವ್ರ ತಲೆಯಲ್ಲಿತ್ತು. ಹಾಗಾಗಿ ಆ ಸುಳ್ಳು ಸುದ್ದಿಗಳೆಲ್ಲ ಬಂದು ಆ ಸಂದರ್ಭದಲ್ಲಿ. ಕೆಲವೊಂದು ಸಲ ಲೆಕ್ಕಾಚಾರಗಳ ವ್ಯತ್ಯಾಸಗಳಾಗುತ್ತೆ, ಆದ್ರೆ ಆಸೆ, ಆಕಾಂಕ್ಷೆ, ಅಭಿಲಾಷೆ ಯಾವತ್ತೂ ಕಟ್ಟಾಗಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಇದು ಒಂದು ರೀತಿ ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅನುಭವದ ಪಾಠ ಅಂತ ತಗೊಂಡಿದ್ದೀರ. ಹೌದು. ಹೇಗನ್ಸುತ್ತೆ ನಿಮ್ಗೆ? ಅನುಭವ. ಕೆಲವೊಬ್ರಿಗೆ ಹೇಳ್ತಾ ಇರ್ತೀನಿ ನನ್ನ ಮನೇಲಿ ಕೂತಾಗ, 10 ವರ್ಷದಲ್ಲಿ ಕಲಿಯಕ್ಕೆ ಆಗದೆ ಇರೋದನ್ನ ನಾನು ಈ ಒಂದು 10 ತಿಂಗಳಲ್ಲಿ ನಾನು ಕಲ್ತೆ ಅಂತಂದ್ಬಿಟ್ಟು. ಯಾಕಂದ್ರೆ ತ್ರಿಕೋನ ಸ್ಪರ್ಧೆ ಆಯ್ತು, ಹಳ್ಳಿಗೆ ಭೇಟಿ ಕೊಟ್ಟಿದ್ದೆ, ಪ್ರತಿಯೊಬ್ಬ ಸಮಾಜದವ್ರನ್ನು ಕೂಡ ನಾನು ಭೇಟಿಯಾಗಿದ್ದೆ. ಇಲ್ಲಿ ಜನಗಳು ಸೈಕಾಲಜಿ ಅರ್ಥ ಆಯ್ತು, ಈ ಸೋಶಿಯಾಲಜಿ ದರ್ಶನ ಆಯ್ತು. ರೈಟ್, ಸೊಸೈಟಿ ಹೇಗೆ ಫಂಕ್ಷನ್ ಆಗುತ್ತೆ, ಸೊಸೈಟಿನಲ್ಲಿ ಹೇಗೆ ಡೈನಾಮಿಕ್ಸ್ ಇರ್ತದೆ, ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಜನಗಳು ಅನ್ನೋದು. ಪೊಲಿಟಿಕಲ್ ಸೈನ್ಸ್ ನಾವು ಓದಿದ್ದು ಹೇಳಿಕೊಟ್ಟಿದ್ದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಇಲ್ಲಿ ಅದರ ದರ್ಶನ ಆಯ್ತು, ಎಷ್ಟು ಡಿಸ್ಫಂಕ್ಷನಲ್ ಆಗಿದೆ, ಎಷ್ಟು ಕೆಟ್ಟೋಗಿದೆ ವ್ಯವಸ್ಥೆ ಅನ್ನೋದು. ಸೊ ಆ ಅನುಭವ ಏನಿದೆಯಲ್ಲ ಇವತ್ತು ನನ್ನನ್ನ ಬೆಟರ್ ಪರ್ಸನ್ ಆಗಿ ಮಾಡಿದೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ, ನೀವು ಜಾಸ್ತಿ ಜನಗಳ ಜೊತೆ ಸಂಪರ್ಕ ಬೆಳೆಸಿ ಅವ್ರ ಜೊತೆ ಒಂದು ರೀತಿಯಲ್ಲಿ ಇಂಟರಾಕ್ಟ್ ಮಾಡಿದಾಗ ಯು ಬಿಕಮ್ ಎ ಬೆಟರ್ ಪರ್ಸನ್. ಅಂದ್ರೆ ನಿಮ್ಗೆ ಅದು ಎಂಪತಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜನಗಳು ಕಷ್ಟ ಹತ್ರದಿಂದ ನೋಡಿದಾಗ ನಿಮಗೆ ಮನೆಯಲ್ಲಿ ಕೂರ್ಬೇಕಂತ ಅನ್ಸಲ್ಲ, ಹೋಗಿ ಸೈಲೆಂಟ್ ಆಗಿ ಕೂರ್ಬೇಕಂತ ಅನ್ಸಲ್ಲ. ಸೊ ನಾನು ಆ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆ ಇನ್ಸ್ಟಿಟ್ಯೂಷನ್ ಮಾಡಿದ್ದು. ಇವಾಗ ಬೇಕಿರ್ಲಿಲ್ಲ, ಒಂದ್ ರೀತಿಯಲ್ಲಿ ನೋಡಿದ್ರೆ ಅಲ್ಲಿಂದ ಫ್ಯಾಕಲ್ಟೀಸ್ನ ಇಲ್ಲಿ ಕರೆಸಿ ಮಾಡೋದು ಪ್ರಾಫಿಟ್ ಆಗಲ್ಲ ಇಲ್ಲಿ ನನಗೆ. ಆಮೇಲೆ ಇನ್ನೊಂದು, ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಹಳ್ಳಿಗಳಿಗೆಲ್ಲ ಹೋದಾಗ ಅಲ್ಲಿ ನಿರುದ್ಯೋಗಿ ಯುವಕರನ್ನ, ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಪೀಪಲ್, ಅವ್ರನ್ನ ನೋಡಿ ನೀವು ಈ ರೀತಿ ಕೂತ್ರಾಗಲ್ಲ, ನಿಮ್ಗೆ ಅವಕಾಶಗಳು ಬೇಕಂತ ನಾನು ಲೆಕ್ಚರ್ ಕೊಡ್ತಾ ಇದ್ದೆ. ಸೊ ಈಗ ನನ್ನ ಲಿಮಿಟೆಡ್ ಕೆಪಾಸಿಟಿನಲ್ಲಿ ಏನ್ ಮಾಡೋಕ್ಕಾಗತ್ತೆ? ಸೊ ಇಟ್ಸ್ ಕೈಂಡ್ ಆಫ್ ಎ ಸ್ಕಿಲ್ ಡೆವಲಪ್ಮೆಂಟ್. ಸೊ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ತಯಾರು ಮಾಡ್ಬೋದು, ಹಂಗಾಗಿ ಮಾಡಿದ್ದೀನಿ. ಸೊ ಈ ರೀತಿ ಒಂದು ನಡೀತಾ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.